ಹಲೋ ಎವ್ರಿವನ್, ಹೋಪ್ ಯು ಆಲ್ ಗುಡ್. ಮತ್ತೆ ಬಂದಿದ್ದೀನಿ ಒಂದು ಹೊಸ ವ್ಲಾಗ್ ಜೊತೆಗೆ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಟಮ್ನ ಕ್ಲಿಕ್ ಮಾಡಿ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಇನ್ನೂ ಜಾಸ್ತಿನೇ ಕ್ಲಿಪ್ಸನ್ನು ನಾನು ಹಾಕ್ಬೋದಾಗಿತ್ತು, ಬಟ್ ಆದರೆ ನನಗೆ ಐಡಿಯಾ ಇರಲಿಲ್ಲ ಹೇಗೆ ಮಾಡಬೇಕು ಏನೇ ಇತ್ತ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಬೈಟ್ಸ್ನ ಹಾಕಿದ್ದೀನಿ. ಸೊ ನಾನಿವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ದಿನ ಆಯಿತು ರಾಯರ ಮಠಕ್ಕೆ ಬಂದು. ಸೊ ಒಳಗಡೆ ವ್ಲಾಗ್ ಮಾಡೋದಕ್ಕೆ ಬಿಡಲ್ಲ. ಇದು ಕಾಮಧೇನು ಕ್ಷೇತ್ರ ಅಂತ ವಡ್ರಹಳ್ಳಿಲಿರೋದು. ಸೊ ನಮ್ಮ ಮನೆಗೆ ಈ ದೇವಸ್ಥಾನ ಹತ್ರದಲ್ಲಿದೆ. 2022ವರೆಗೂ ರೆಗ್ಯುಲರಾಗಿ ಬರ್ತಾಯಿದೆ. ವೀಕ್ಲಿ 1-2 ಟೈಮ್ಸ್ ಆದರೂ ನಾನು ಟೆಂಪಲ್ಗೆ ವಿಸಿಟ್ ಮಾಡ್ತಾನೆ ಇದ್ದಂಥ ಟೆಂಪಲ್ ಇದು. ತುಂಬ ದೊಡ್ಡದಾಗಿದೆ ಇದು. ಲೈಕ್ ನೀವು ಮಂತ್ರಾಲಯ ನೋಡ್ತೀರಲ್ವಾ, ಲೈಕ್ ಅದೇ ರೀತಿ ಫೀಲ್ ಕೊಡುತ್ತೆ ಇದು. ನಾನು ಚಾನಲ್ ಬೇರೆ ಓಪನ್ ಮಾಡಿದ್ದೀನಿ. ಸೊ ರಾಯರ ಅನುಗ್ರಹ ಇರಲೇಬೇಕಲ್ವಾ, ಅದಕ್ಕೆ ನಿಮ್ಮನ್ನು ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ಐ ಥಿಂಕ್ ನಾನು ಇಲ್ಲಿಗೆ 9th ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ಬಂದಿದ್ದೀನಿ. ನಮ್ಮಪ್ಪ ಪರಿಚಯ ಮಾಡಿಸಿದ್ದು, ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ನಮ್ಮ ಪಪ್ಪ. ಅಲ್ಲಿಂದ ಇವತ್ತಿನವರೆಗೂ ರೆಗ್ಯುಲರಾಗಿ ಬರ್ತಿದ್ದೀನಿ. ಬಟ್ ಫ್ಯೂ ಇಯರ್ಸಿಂದ ನಾನು ಬಂದಿಲ್ಲ. ರಾಯರ ದೇವಸ್ಥಾನದಲ್ಲಿ ಪೂಜಾ ಐಟಮ್ಸ್ ಎಲ್ಲ ತೊಗೊಳ್ಳಲ್ಲ. ಬಟ್ ಆದರೆ ನೀವು ನಿಮ್ಗೆ ಇಷ್ಟದಾರ್ಥವಾಗಿ ಏನಾದರೂ ದಾನ ಅಂತ ಕೊಡಬೇಕು ಅಂದರೆ ಅವ್ರು ತೊಗೋತಾರೆ. ಇಲ್ಲಿ ದೀಪ ಬೆಳಗೋದಿರುತ್ತೆ. ನಿಮಗೆ ಬೇಕು ಅಂತಂದರೆ ಕೌಂಟ್ರಲ್ಲಿ ಹೋಗಿ ಅಮೌಂಟ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡ್ರೆ ದೀಪ ಬೆಳಗೋ ಅವಕಾಶ ಕೊಡ್ತಾರೆ. ಲೈಕ್ 9 ದೀಪ 5 ದೀಪ ಲೈಕ್ ಆ ರೀತಿ ಇರುತ್ತೆ ಇಲ್ಲಿ. ನನಗಿನ್ನೂ ನೆನಪಾಗ್ತಿದೆ, ಕಾಲೇಜ್ ಡೇಸಲ್ಲೆಲ್ಲ ಬಂದು ಹೆಜ್ಜೆ ಪ್ರದಕ್ಷಿಣೆ ಎಲ್ಲ ಆಗ್ತಾಯಿದ್ದೆ ಇಲ್ಲಿ. ಆ್ಯಂಡ್ ನಾನು ಈ ದೇವಸ್ಥಾನದಲ್ಲಿ ಹಸ್ತಾಕ್ಷರಗಳನ್ನ ಬರೀತಾ ಇದ್ದೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಒಂದು ಬುಕ್ ಇರ್ತಿತ್ತು. ಸೊ ಅದರಲ್ಲಿ 108 ಪುಟಗಳನ್ನ ಬರಿತಾ ಇದ್ವಿ. ನನಗೆ ಇನ್ನೂ ನೆನಪಿದೆ, ನನಗೆ ಅದೆಲ್ಲ ನೆನೆಸ್ಕೊತಾ ಇದ್ದೀನಿ ಇವಾಗ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ರಾಯರ ಅಕ್ಷತೆ ಕೊಟ್ಟಾಗ ಅದನ್ನು ಬಿಸಾಕೋದು ಆ ಥರ ಎಲ್ಲ ಮಾಡಬೇಡಿ. ಅದನ್ನು ನೀವು ಸೇವಿಸ್ಬೋದು. ಆ್ಯಂಡ್ ನೀವು ಒಂದು ಕಡೆ ಸ್ಟೋರ್ ಮಾಡಿದ್ರು ಕೂಡ ಅದು ನಿಮ್ಗೆ ಒಳ್ಳೆ ಪಾಸಿಟಿವ್ ಫೀಲ್ನ ಕೊಡುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ ತಕ್ಷಣ ವೆಲ್ಕಮ್ ಮಾಡೋದು ಹೀಗೆ ನಮ್ಮ ಮನೇಲಿ. ಇವರೇ ಫ್ರೆಂಡ್ಸ್, ನನಗೆಲ್ಲ ಇವರೇ. ಬಿದ್ದು ಏಟ್ ಮಾಡಿಕೊಂಡು ಹಿಂಗೆ ಬಂದಿದ್ದಾನೆ. ಏನು ಬೇಕು? ಆಯ್ತು, ಅಳಬೇಡ್ರಿ ಎಲ್ಲರೂ. ಹಾಕೋಣ, ಬಂದಿದ್ದೀನಿ. ನನಗಿನ್ನ ನೋಡ್ಕೊಳ್ಳಿ, ಇವಾಗ ನನಗಿನ್ನ ಮುಂಚೆನೇ ಮನೆ ಒಳಗಡೆ ಎಂಟ್ರಿ ಕೊಡ್ತಾನೆ ಇವನು. ಎಲ್ಲೋ ಅಲಿಯಕ್ಕೆ ಹೋಗಿದ್ದ, 2-3 ದಿನ ಆಗಿತ್ತು ಮನೆಗೆ ಬಂದು ಅಷ್ಟೇ. ಅವನೇ ಓಪನ್ ನೋಡ್ತಾ ಇದ್ದಾನೆ, ನೋಡಿ. ಅಷ್ಟೇ, ಇವಂದಿಷ್ಟೇ. ಇಲ್ಲಿರೋರು ಇಲ್ಲಿ ನುಗ್ತಾರೆ, ಇನ್ನೂ ಬಂದಿಲ್ಲ ನೋಡಿ. ಹಿಂಗೆ ನೋಡಿ ತೊಗೊಂಡು ನಿಂತಿದ್ದಾನೆ. ಓ ನಮ್ಮ ಮನೇಲಿ ನಮ್ಮಿನ ಜಾಸ್ತಿ ಇರೋದು ಇವರೇ. ಈಗ ನೋಡಿ ಎಲ್ಲ ಹೆಂಗೆ ಬರ್ತಾರೆ. ಹುಣ್ಸು ಆರಿತ್ತು, ಸದ್ಯಕ್ಕೆ ಈಗ 4 ಆಗಿದೆ. ನನ್ನ ಪುಟ್ಟ ಪ್ರಪಂಚ. ತುಂಬ ಶೇರಿಂಗ್ ಕೇರಿಂಗ್ ಗೊತ್ತಾ ಇವರು. ಏನು ಸಗದಾಗಿ ಶೇರ್ ಮಾಡ್ಕೊಂಡು ಕೇರ್ ಮಾಡ್ಕೊಂಡಿರ್ತಾರೆ ಅಂದರೆ, ನಾವುಗಳು ಹಂಗಿರಲ್ಲ. ಏನ್ ಹೇಳು, ನಿನ್ ಪ್ರಾಬ್ಲಮ್ ಏನ್ ಹೇಳು? ಹುಡುಗಿ ಬೇಕಾ ನಿನ್ಗೆ? ಏಂತಕ್ ಬರ್ತಾ ಇರ್ಲಿಲ್ಲ ನೀನು? ಶೇರ್ ಏನು ಮಾಡ್ಬೇಡ, ಯೂಟ್ಯೂಬ್ ವ್ಲಾಗ್ ಮಾಡಕ್ಕೆ ಹೆಲ್ಪ್ ಮಾಡು, ನನ್ಗೆ ಅಷ್ಟೇ ಸಾಕು. ಹೌದು ನೋಡಿ ಗಾಯ್ಸ್, ನನ್ನ ಎಲ್ಲ ಐಟಮ್ನು ಅವನೇ ಎತ್ಕೊಂಡೋಗಿ ಹಾಕತ್ತವನೆ. ಓಡೋದ. ಸ್ಮೈಲ್ ಪ್ಲೀಸ್ ಗೈಸ್. ಇವನು ಫೋಟೋ ಹೊಡೀರಿ ಅಂತ ಆದ್ರೆ ಯಾವ್ದಾದ್ರು ಹುಡುಗಿ ಇದ್ರೆ ಹೇಳಿ. ಹುಡುಗ ಇವನೇ ಫುಲ್ ಕಾಟ ಕೊಡ್ತಿದ್ದಾನೆ. ಹೌದು ಗೈಸ್, ಚೆನ್ನಾಗಿದ್ದಾನೆ. ನಾನು ಏನಿಲ್ಲ ಅಂತ ಅನ್ನಲ್ಲ, ಚೆನ್ನಾಗಿದ್ದಾನೆ. ಬಟ್ ಹುಡುಗಿ ಇದ್ರೆ ಹೇಳಿ. ತುಂಬಾ ಅಂದ್ರೆ ತುಂಬಾ ಪೀಕಲ್ಲಿ ಇದ್ದಾನೆ ಅವನು ಇವಾಗ.
ಸೇಮ್ ನಮ್ಮ ಅಮ್ಮಂಗೆ ಈಗ ಅಲ್ಲಿ ನಾನು ಬರ್ತಾಯಿದ್ವಿ ಡಿನ್ನರ್ಗೆ ಅಂತ ಬಂದಿದ್ವಿ. ಸೊ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇವತ್ತಿಂದು ಇಷ್ಟೇ ಗೈಸ್. ಥ್ಯಾಂಕ್ ಯು.